ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಪಾಯಸನ ಹೇಳ್ಕೊಡ್ತಾ ಇದ್ದೀನಿ. ಅದು ಶಾವಿಗೆ ಪಾಯಸ, ಬೆಲ್ಲ ಹಾಕಿರೋ ಅಂಥದ್ದು. ತುಂಬ ಜನ ತುಂಬ ಥರ ಮಾಡ್ತಾರೆ. ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಚಿರೋಟಿ ರವೆ ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಥಿಕ್ನೆಸ್ ಬರೋದಕ್ಕೆ. ಬನ್ನಿ ಫ್ರೆಂಡ್ಸ್, ಇದು ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ. ವಿತ್ ಮೆಜರ್ಮೆಂಟೇ ತೋರಿಸ್ತಾ ಇದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಹಾಲಿನ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಬೌಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಅದೇ ಬೌಲಲ್ಲಿ ಒಂದು ಬೌಲಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅದು ಬೆಲ್ಲ ಕಂಪ್ಲೀಟಾಗಿ ಕರಗಬೇಕು. ಅಲ್ಲಿವರೆಗೂ ಈ ರೀತಿ ಕೈ ಆಡಿಸ್ತಾ ಇರಬೇಕು. ಅವಾಗವಾಗ ನೋಡಿ, ಈ ರೀತಿ ಕರಗೋಕ್ಕೆ ಶುರುವಾಗುತ್ತೆ. ಈ ರೀತಿ ಬರುತ್ತೆ. ನಮಗೇನು ಒಂದೆಳೆ ಪಾಕ ಅಂತ ಏನೂ ಬೇಡ, ಜಸ್ಟ್ ಕರಗಿದ್ರೆ ಸಾಕಾಗಿದೆ. ನೋಡಿ, ಈ ರೀತಿ ಕರಗಿ ಆಗಿದೆ. ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಫಸ್ಟ್ ಪ್ರೊಸೀಜರ್ ಅದು ಮುಗೀತು. ಈಗ ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೀವೋ ಆ ಪಾತ್ರೆಗೆ 3 ಸ್ಪೂನಷ್ಟು ತುಪ್ಪನ ಹಾಕ್ಕೊತೀನಿ. ನೀವು ಇದ್ರ ಬದಲು ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದು ಆಪ್ಷನಲ್, ನಿಮಗೆ ತುಪ್ಪ ಆರ್ ಎಣ್ಣೆ. ತುಪ್ಪ ಹಾಕ್ಕೊಂಡು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಹಾಗೆಯೇ ಇಲ್ಲಿ ನಾನು ಬಾದಾಮಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದರಲ್ಲಿ 2 ಭಾಗದಷ್ಟು ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಬಾದಾಮಿ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಸೊ ಅದರಿಂದ. ಅದಾದಮೇಲೆ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕೊಬೋದು. ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿ ಎಲ್ಲ ಒಂದು ಹದಕ್ಕೆ ಬೆಂದಮೇಲೆ, ಅಂದರೆ ಫ್ರೈ ಆದಮೇಲೆ ನಾವು ಅದನ್ನ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಅದೇ ಬೌಲಲ್ಲಿ ನಾನು ಯಾವ ಬೌಲ್ ಮೆಷರ್ಮೆಂಟ್ ತೋರಿಸಿದ್ನಲ್ಲ, ಅದೇ ಬೌಲಲ್ಲಿ 1 ಬೌಲಷ್ಟು ಶಾವಿಗೆ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೈಟಾಗಿ ಕಲರು ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ನಿಮಗೆ ಇದರಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿರ್ಬೋದು ಸ್ವಲ್ಪ ಚೇಂಜ್ ಆಗಿರೋ ಅಂಥದ್ದು. ಅದಾದಮೇಲೆ 2ರಿಂದ 3 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀವಿ. ನಾವು ಊಟ ತಿಂತೀವಲ್ಲ, ಅದೇ ಸ್ಪೂನಲ್ಲಿ ಹಾಕ್ಕೊತಾ ಇದ್ದೀನಿ. ಇದೇ ಸ್ಪೂನಲ್ಲಿ ಸಾಕು. ತುಂಬಾ ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡ್ರೆ ತುಂಬಾ ಗಟ್ಟಿಯಾಗುತ್ತೆ. ಇದು ಆಫ್ಟರ್ ದಟ್ ಮಾಡಿದಾದ್ಮೇಲೆ ತುಂಬಾ ಗಟ್ಟಿ ಆಯಿತು. ಅದಾದಮೇಲೆ 1 ಲೋಟ ಬಿಸಿನೀರು ಹಾಕಿ ಮತ್ತೆ ಕುದಿಸ್ಕೊಂಡಿದ್ದಾಯಿತು. ನೋಡಿ, ಇದಾದಮೇಲೆ 1 ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, 1 ಬೌಲಷ್ಟು ಹಾಕೊಂಡ್ಮೇಲೆ ಕೂಡ ಈ ರೀತಿ ಆಗಿದೆ. ಒಟ್ಟು ಟೋಟಲಾಗಿ 3 ಬೌಲಷ್ಟು ನೀರು ಹಿಡೀತು ನಾನು ಹಾಕ್ಕೊಂಡಿರೋ ಮೆಷರ್ಮೆಂಟಲ್ಲಿ. ಇದರಲ್ಲಿ ಚೆನ್ನಾಗಿ ಬೇಯಬೇಕು. ಏನು ನಾವು ಹಾಕ್ಕೊಂಡಿರೋ ಶಾವಿಗೆ ಮತ್ತು ಚಿರೋಟಿ ರವೆ ಬೇಯಬೇಕು. 90% ಆದರೂ ಚೆನ್ನಾಗಿ ಬೆಂದಿರಬೇಕು. ಅಂದರೆ ಶಾವಿಗೆನ ಕಟ್ ಮಾಡಿದ್ರೆ ಜಸ್ಟ್ ಹಾಗೆ ಕಟ್ ಆಗಬೇಕು, ಆ ರೀತಿ. ಇದಾದಮೇಲೆ ಶುಗರ್ ಅಂದರೆ ಬೆಲ್ಲದ ಸಿರಪ್ನ ನಾನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಇದು ಸ್ಟ್ರೈನ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊತೀನಿ, ಕಸ ಏನಾದರೂ ಇದ್ದರೆ ಹೋಗುತ್ತೆ ಅಂತ. ಇದಾದಮೇಲೆ ಮತ್ತೆ ಅದರಲ್ಲೂ ಅಂದರೆ ಬೆಲ್ಲದ ಪಾಕದಲ್ಲೂ ಸ್ವಲ್ಪ ಬೇಯಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಅಂಟಬೇಕಲ್ಲ, ಸೊ ಅದರಿಂದ. ನೋಡಿ, ಈ ರೀತಿ ಬೆಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಕುದಿ ಬರಲಿ. ಅದಾದಮೇಲೆ ನಾವು ಹಾಲನ್ನ ಹಾಕ್ಕೊಳ್ಳೋಣ. ಹಾಲು ಮೊದಲೇ ಹಾಕಿದ್ರೆ ಒಡೆದೋಗುತ್ತೆ ಹಾಲು. ಬೆಲ್ಲ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾನು ಏನು ಮಾಡ್ತಾಯಿದ್ದೀನಿ, ಲಾಸ್ಟಿಗೆ ಹಾಕ್ಕೊತಾ ಇದ್ದೀನಿ ಹಾಲನ್ನ. ಹಾಲು ಬೆಲ್ಲದ ಜೊತೆ ಸೇರಿಕೊಂಡ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾನು 2 ಬೌಲಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಕಾಯಿಸಿ ಆರಿಸಿರೋ ಅಂಥ ಹಾಲು, ಹಸಿ ಹಾಲಲ್ಲ. ಕಾಯಿಸಿ ಆರಿಸಿದ್ರಲ್ಲಿ ಇದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಕಾಯಿಸಿರೋ ಹಾಲು ಹಾಕ್ಕೋಬೇಕು. ಇದಾದಮೇಲೆ ಈ ರೀತಿ ಚೆನ್ನಾಗಿ ಕಲಿಸ್ಬಿಟ್ಟು 1 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಇದೇನು ಜಾಸ್ತಿ ಹೊತ್ತು ಕುದಿಯೋದೇನು ಬೇಕಾಗಿಲ್ಲ. ಜಸ್ಟ್ ಒಂದು 3-4 ಮಿನಿಟ್ಸ್ ಕುದಿದ್ರೆ ಸಾಕು, ರೆಡಿ ಆಗುತ್ತೆ. ನೋಡಿ, ಆಗಲೇ ಕುದಿಯೋಕ್ಕೆ ಲೈಟಾಗಿ ಶುರುವಾಗ್ತಿದ್ದಂಗೆ ನಾನಿಲ್ಲಿ ನಾವು ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಂಡಿದ್ವಲ್ಲ, ಅಂದರೆ ತುಪ್ಪದಲ್ಲಿ ಹುರ್ಕೊಂಡಿದ್ವಲ್ಲ, ಅದು ಹಾಕ್ಕೊಂಡು ಅದಾದಮೇಲೆ ಏಲಕ್ಕಿ ಪುಡಿನ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿನ ಹಾಕ್ಕೊಂಡು ಸ್ವಲ್ಪ ಜಸ್ಟ್ ಟರ್ನ್ ಮಾಡಿದ್ರೆ 10 ಸೆಕೆಂಡ್ಸ್ ಅಷ್ಟು ಸಾಕು. ಇದಾದಮೇಲೆ ರೆಡಿ ಆಗುತ್ತೆ. ಆ ರೆಡಿ ಆಗೋಕ್ಕೆ ಮುಂಚೆ ಒಂದ್ಸಲಿ ಇದು ಹರಳಾಗಿ ಬಿಡಬೇಕು. ಅಂದರೆ ಪ್ಲೇಟ್ ಮುಚ್ಚಿಬಿಟ್ಟು ಹರಳಾಗಿ ಬಿಡ್ತೀನಿ, ಆಫ್ ಮಾಡಿಬಿಟ್ಟು. ಅದಾದಮೇಲೆ ನೀವು ಸರ್ವ್ ಮಾಡ್ಕೊಳೋಕ್ಕೆ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಜಸ್ಟ್ ಕುದಿಯುತ್ತೆ ತಕ್ಷಣ ಆಫ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿಬಿಡಿ. 5-10 ಮಿನಿಟ್ಸ್ ಆದಮೇಲೆ ನಿಮಗೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಕೂಡ ಟ್ರೈ ಮಾಡಿ.